ಹಂಪಿಯ ಬಡವಿಲಿಂಗ ನೀರಿನಲ್ಲಿ ಚಪ್ಪಲಿ ಎಸೆದ ಕಿಡಿಗೇಡಿಗಳು. ಶ್ರೀ ಬಡವಿಲಿಂಗ ದೇವಸ್ಥಾನದ ನೀರಿಗೆ ಚಪ್ಪಲಿಯನ್ನು ಎಸೆದಿದ್ದಾರೆ. ಅಕ್ಟೋಬರ್ 19ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಪ್ಪಲಿ ಎಸೆದವರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಹಂಪಿಯ ಬಡವಿಲಿಂಗ ನೀರಿನಲ್ಲಿ ಕಿಡಿಗೇಡಿಗಳು ಚಪ್ಪಲಿಯನ್ನು ಎಸೆತಾರೆ ಅಂದರೆ ಅವರ ಯೋಗ್ಯತೆಗೆ ಎಂಥ ಮನಸ್ಥಿತಿ ಇರಬೇಕು ಅವರದ್ದು. ಅಕ್ಟೋಬರ್ 19ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಪ್ಪಲಿ ಎಸೆದವರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಂಪಿಯಲ್ಲಿ 3ನೇ ಬಾರಿ ಇಂಥ ಘಟನೆ ನಡೆದಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ದೂರನ್ನ ನೀಡಲಾಗಿದೆ. ಇಂಥ ಘಟನೆಗಳು ನಡೆಯದಂತೆ ತಡೆಯೋದಕ್ಕೂ ಒತ್ತಾಯವನ್ನ ಮಾಡಲಾಗಿದೆ. ಹಂಪಿಯ ಬಡವಿ ಲಿಂಗ ನೀರಿನಲ್ಲಿ ಕಿಡಿಗೇಡಿಗಳು ಚಪ್ಪಲಿಯನ್ನ ಎಸೆದಿದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ವಾ ಹಾಗಾದ್ರೆ ಅಲ್ಲಿ ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ. ಆ ದುರುಳರು, ಆ ದುಷ್ಟರು ಯಾರು ಅನ್ನೋದ್ರ ಬಗ್ಗೆ ಈಗ ಸ್ಥಳೀಯರು ಕೇಳ್ತಾ ಇರುವಂಥ ಪ್ರಶ್ನೆ. ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು. 3ನೇ ಬಾರಿ ಇಂಥ ಘಟನೆ ನಡೆದಿರೋದಲ್ಲಿ, ಒಂದಲ್ಲ ಎರಡಲ್ಲ, 3ನೇ ಬಾರಿ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ದೂರನ್ನ ನೀಡಲಾಗಿದೆ. ಇಂಥ ಘಟನೆಗಳು ಯಾವುದೇ ಕಾರಣಕ್ಕೂ ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ ಚಪ್ಪಲಿಯನ್ನ ಎಸೆದಿರುವುದಲ್ಲಿ. So today, clear here, look at this. Somebody has thrown the slipper yesterday in the Badivilinga temple. Clear here, look at this. Somebody has thrown the slipper yesterday in the Badivilinga temple. So today, 19th October 2025, Sunday, when I come to make a puja every day, a local puja here, yes, so that I have seen this morning here. Clear here, look at this. Somebody has thrown the slipper yesterday in the Badivilinga temple. So today, 19th October 2025, Sunday, when I come to make a puja every day.